ಕೌಟುಂಬಿಕ ಕಲಹದಿಂದ ಮಮತಾ ಅವರ ಕೊಲೆಯಾಗಿದೆ ಅಂತ ಸಂಬಂಧಿಕರ ಮಾಹಿತಿ ಇದೆ ಅಂತ ಹೇಳಿ ಹಾಸನ ಎಸ್ಪಿ ಮೊಹಮ್ಮದ್ ಸುಜಿತಾ ಸ್ಪಷ್ಟಪಡಿಸಿದ್ದಾರೆ. ಇವತ್ತು ಬೆಳಗ್ಗೆ ಮಮತಾ ಹಾಗೆ ಲೋಕನಾಥ್ ದಂಪತಿ ನಡುವೆ ಗಲಾಟೆ ಆಗಿದೆ. ಪೊಲೀಸರಿಗೆ ದೂರು ಕೊಡೋದಾಗಿ ಹೇಳಿ ಮಮತಾ ನಂತರದಲ್ಲಿ ಬಂದಿದ್ದಾರೆ. ಈ ಸಂದರ್ಭದಲ್ಲಿ ಇಂಥದ್ದೊಂದು ಘಟನೆ ಆಗಿದೆ ಅಂತ ಹೇಳಿ ಎಸ್ಪಿ ಹೇಳಿದ್ದಾರೆ. ಬನ್ನಿ ಏನೇನು ಹೇಳಿದ್ರೆ ಕೇಳೋಣ. ಬೆಳಿಗ್ಗೆ ಸುಮಾರು 10:45 ಗಂಟೆ ಸಮಯದಲ್ಲಿ ಲೋಕನಾಥ್ ಎಂಬವರು ಅವರು ವೈಫಿಗೆ ಕೊಲೆ ಮಾಡಿದಾರಂತ ಒಂದು ದೂರನ್ನು ಒಂದು ಒಂದು ರಿಪೋರ್ಟ್ ಆಗಿರ್ತದೆ. ಈ ಹಿನ್ನೆಲೆ ಏನಂದ್ರೆ ಲೋಕನಾಥ್ ಮತ್ತು ಮಮತಾ ಅವರು ಸುಮಾರು 2007 ಮದುವೆ ಆಗಿರ್ತಾರೆ. ಅದಾದಮೇಲೆ ಅವ್ರಿಗೆ 2 ಜನ ಮಕ್ಕಳು ಇರ್ತಾರೆ. ಇವತ್ತು ಬೆಳಿಗ್ಗೆ ಅವ್ರ ಮನೆಯಲ್ಲಿ ಸ್ವಲ್ಪ ಅವರಿಬ್ಬರಿಗೂ ಮಧ್ಯದ ಗಲಾಟೆ ಆಗಿದೆ. ಅದು ವಿಷಯವಾಗಿ ದೂರು ಕೊಡೋಕೆ ಹೋಗ್ತಾ ಇದೀನಿ ಅಂತ ಹೇಳಿಬಿಟ್ಟು ಗಂಡ ಹೇಳಿಬಿಟ್ಟು ಮಮತಾ ಅವರು ಬರೋ ಸಮಯದಲ್ಲಿ ಅವ್ರ ಗಂಡ ಚುಚ್ಚಿದಾರಂತ ಪ್ರಾಥಮಿಕ ಆರೋಪ ಇದೆ ಲೋಕನಾಥ್ ಅವ್ರ ಮೇಲೆ. ಈ ಸಮಯದಲ್ಲಿ ಅದು ಹಿಮ್ಸ್ ಹಾಸ್ಪಿಟಲ್ ಎದುರುಗಡೆ ಏನು ಪೇವ್ಮೆಂಟ್ ಇದೆಯೋ ಅಲ್ಲಿ ಫಸ್ಟ್ ಇಬ್ಬರು ಮಾತಾಡಿದ್ದಾರೆ. ಅದು ಮಾತಾದ ಸಮಯದಲ್ಲಿ ಲೋಕನಾಥ್ ಅವರು ಅವ್ರ ವೈಫಿಗೆ ಕೊಲೆ ಮಾಡಿದ್ದಾರೆ ಅಂತ ಅವರು ಫ್ಯಾಮ್ಲಿಯನ್ನು ಒಪಿನಿಯನ್ನು ವ್ಯಕ್ತಪಡಿಸ್ತಾರೆ. ಈಗ ನಾವು ಕಂಪ್ಲೇಂಟನ್ನು ತಗೊಳ್ತಾ ಇದ್ದೀವಿ ಅವ್ರ ಫ್ಯಾಮ್ಲಿ ಕಡೆಯಿಂದ. ಇದು ಹಿನ್ನೆಲೆ ಏನಂದ್ರೆ ಪ್ರಾಥಮಿಕವಾಗಿ ಅವರು ಫ್ಯಾಮ್ಲಿ ಅವರು ಹೇಳೋ ಪ್ರಕಾರ ಅವರಿಬ್ಬರಿಗೂ ಫ್ಯಾಮ್ಲಿ ಇಶ್ಯೂಸ್ ಇತ್ತು, ಡಿಸ್ಪ್ಯೂಟ್ ಇತ್ತು. ಮತ್ತು ಈ ಡಿಸ್ಪ್ಯೂಟ್ ಯಾವ್ದು ಮೇಲೆ ಅಂತ ನಾವು ಈಗ ಪೂರ್ತಿ ತೀರ್ಮಾನ ತಗೋಬೇಕಾಗುತ್ತೆ. ತನಿಖೆಯಲ್ಲಿ ಕಂಡು ಬರುತ್ತದೆ. ಈಗ ಅವ್ರು ಹೇಳ್ತಾ ಇರೋದು ಫ್ಯಾಮ್ಲಿ ಇಬ್ಬರಿಗೆ ವೈಮನಸ್ಸಿದ್ದು ಜಗಳ ಮಾಡ್ತಾಯಿದ್ರು. ಇಬ್ಬರು ಜಗಳ ಮಾಡ್ತಾಯಿದ್ರು. ಈಗ ಅವಾಗ ಜಗಳ ಮಾಡ್ತಾಯಿದ್ರು ಸುಮಾರು 4-5 ವರ್ಷದಿಂದ. ಅದು ಹಿನ್ನೆಲೆ ಆಗಿರಬಹುದು ಅಂತ. ಆದರೆ ಈಗ ವಿ ಆರ್ ವೇಟಿಂಗ್ ಫಾರ್ ಡೀಟೇಲ್ ಕಂಪ್ಲೇಂಟ್ ಫ್ರಮ್ ದಿ. ಇನ್ನು ಲೋಕನಾಥ್ ಅವರ ವಿರುದ್ಧವಾಗಿ ಮಮತಾ ಅವರ ಸಂಬಂಧಿಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. 17 ವರ್ಷಗಳ ಹಿಂದೆ ಪ್ರೀತಿಸಿ ಮದುವೆ ಆಗಿದ್ದಂತ ಜೋಡಿ ಇದು. ಹಾಸನ ಹೊರವಲಯದ ಚನ್ನಪಟ್ಟಣದ ಮಮತಾ, ಕೆಆರ್ ಪುರಂನ ಲೋಕನಾಥ್ ಪ್ರೀತಿಸಿ ವಿವಾಹ ಆಗಿದ್ರು. ಆದ್ರೆ ಈಗ ನೋಡಿದ್ರೆ ಆಸ್ತಿ, ಸೈಟು, ಹಣ ಅಂತೇಳಿ ಪೀಡಿಸೋದಕ್ಕೆ ಶುರು ಮಾಡಿದ್ದ ಅಂತ ಆರೋಪಿಸ್ತಾ ಇದ್ದಾರೆ. ಅಳಿಯ ಲೋಕನಾಥ್ ಬಗ್ಗೆ ಮಾವ ಶಾಮಣ್ಣ ಹೀಗೆ ಆರೋಪವನ್ನ ಮಾಡ್ತಾ ಇದ್ದಾರೆ.